ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ಕಳೆದ ತಿಂಗಳು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಅದ್ರ ಬೆನ್ನಲ್ಲೇ ಮತ್ತೊಂದು ಕಡೆ ನೀತಿ ಸಂಹಿತೆ ಇದೆ. ಇದರ ನಡುವೆ ಬೆಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಲಗೇಜ್ ರೂಮ್ನಲ್ಲಿ ಸುಮಾರು 30 ಜನ ಬಂದು ಲಗೇಜ್ ಇಟ್ಟು ನಾಪತ್ತೆಯಾಗಿದ್ದಾರೆ. ಇದು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್, ಮೆಜೆಸ್ಟಿಕ್ನಲ್ಲಿ ಆತಂಕವೋ ಆತಂಕ. ಕೆಎಸ್ಆರ್ಟಿಸಿ ಲಗೇಜ್ ರೂಮ್ನಲ್ಲಿದೆ ನೂರಾರು ಲಗೇಜ್ಗಳು. 15ರಿಂದ 20 ದಿನಗಳಾದರೂ ಲಗೇಜ್ ಇಟ್ಟು ಹೋದವರ ಸುಳಿವೇ ಇಲ್ಲ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಬಳಿಕ ಬೆಂಗಳೂರು ನಗರದ ಯಾವುದೇ ಮೂಲೆಯಲ್ಲಿ ಬ್ಯಾಗ್ ಕಂಡ್ರೂ ಆತಂಕ ಹೆಚ್ಚಾಗುತ್ತೆ. ಅಂಥದ್ರಲ್ಲಿ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಲಗೇಜ್ ರೂಮ್ನಲ್ಲಿ ಪ್ರಯಾಣಿಕರು ಲಗೇಜ್ ಇಟ್ಟು ಹೋಗ್ತಾರೆ. ಗಂಟೆಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಆ ರೀತಿ ಲಗೇಜ್ ಇಟ್ಟು ಹೋದಂತಹ 30 ಪ್ರಯಾಣಿಕರು ವಾಪಸ್ ಬಂದೇ ಇಲ್ಲ. ಲಗೇಜ್ ಇಟ್ಟು 15ರಿಂದ 20 ದಿನ ಆದ್ರೂ ಲಗೇಜ್ ತೆಗೆದುಕೊಂಡು ಹೋಗೋಕೆ ಬಂದೇ ಇಲ್ವಂತೆ. ಇನ್ನು ಲಗೇಜ್ಗಳನ್ನ ಪರಿಶೀಲನೆ ಮಾಡಿ ಇಟ್ಕೊಂಡಿರ್ತಾರೆ, ಆದ್ರೂ ಬ್ಯಾಗ್ ತೆಗೆದುಕೊಂಡು ಹೋಗೋದಕ್ಕೆ ಬರದೇ ಹೋದ್ರೆ ಆತಂಕ ಹೆಚ್ಚಾಗಿದೆ ಅಂತಾರೆ ಸಿಬ್ಬಂದಿಗಳು. ಒಂದು 30-40 ಇರ್ಬೋದು ಸರ್. ಅದು ನಾವು ಸಂಸ್ಥೆಗೆ ಹೇಳ್ತೀವಿ, ಸಂಸ್ಥೆಯವ್ರು ತಗೊಂಡು ಹೋಗ್ತಾರೆ. 1 ದಿವಸ 2 ದಿವಸ ಬರ್ತೀನಿ ಅಂತ ಹೇಳ್ತಾರೆ, ಬಂದಿಲ್ಲ. ಅದನ್ನು ನಾವು ಸಂಸ್ಥೆಯವ್ರಿಗೆ ಅದೇನಿದೆ 15 ದಿವಸ 15 ಡೇಸ್ ಆದಮೇಲೆ ನಾವು ರಿಟರ್ನ್ ಮಾಡ್ತೀವಿ. ಆ ಥರ ಏನಿಲ್ಲ ಸರ್, ನಂಬರ್ ಕೊಟ್ಟಿರ್ತಾರೆ, ನಂಬರ್ ಕಾಲ್ ಮಾಡ್ತೀವಿ. ಏನೋ ರೆಸ್ಪಾಂಡ್ ಆಗಿಲ್ಲ ಅಂದರೆ ಸಂಸ್ಥೆಯವ್ರಿಗೆ ಹೇಳ್ತೀವಿ. ಏನೋ ಈ ರೀತಿ ಲಗೇಜ್ ಇಟ್ಟವರಂತಹ ಬ್ಯಾಗ್ ಒಳಗಡೆ ಏನಿರುತ್ತೆ ಅಂತ ನೋಡುವುದಿಲ್ಲ. ಬಹಳ ದಿನಗಳ ನಂತರ ಬರದೇ ಹೋದ್ರೆ ಕೆಎಸ್ಆರ್ಟಿಸಿ ಲಗೇಜ್ ರೂಮ್ ಸಿಬ್ಬಂದಿ ಕೆಎಸ್ಆರ್ಟಿಸಿ ಅವರ ಗಮನಕ್ಕೆ ತರ್ತಾರಂತೆ. ಬಳಿಕ ಅವರು ಪೊಲೀಸರಿಗೆ ತಿಳಿಸ್ತಾರಂತೆ. ಒಟ್ಟಾರೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಬಳಿಕ ಈ ರೀತಿ ಬ್ಯಾಗ್ ಇಟ್ಟು ಹೋದ್ರೆ ಆತಂಕ ಹೆಚ್ಚಿರುತ್ತೆ. ಬ್ಯಾಗ್ ಇಟ್ಟು ಬರದೇ ಇದ್ದವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ಯಾವ ರೀತಿಯ ನಿಯಮ ಜಾರಿ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.